ಒಂದು ದ್ವೀಪವಿದೆ. ಅಲ್ಲಿ ಕಾಲಿಟ್ರೆ ಜೀವಂತವಾಗಿ ಬಂದಿದ್ದು ಹಿಸ್ಟ್ರಿಲೇ ಇಲ್ಲ. ರಾತ್ರಿ ಯಾರು ಹೋಗೋದೇ ಇಲ್ಲ. ಹೋದರೂ ಕೂಡ ಅಲ್ಲಿ ಏನೋ ಇದೆ ಅಂತಾರೆ. ಆದರೆ ಇದು ಒಂದು ಕೇವಲ ಭಯಾನಕ ಕಥೆಯ ಅಥವಾ ನಿಜವಾಗಿಯೂ ಅಡಗಿರುವ ಸತ್ಯವೇ? ಇದು ವಿಶ್ವದ ಅತ್ಯಂತ ಹಾಂಟೆಡ್ ಐಸ್ಲ್ಯಾಂಡ್ ಪವಾಗಲಿಯಲ್ಲಿರೋದು. ಐಸ್ಲ್ಯಾಂಡ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿದಾರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಾರೋ ಸಬ್ಸ್ಕ್ರೈಬ್ ಮಾಡಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಟಲಿಯ ವೆನಿಸ್ ನಗರ ಹತ್ತಿರ ಇರುವ ಒಂದು ಸಣ್ಣ ದ್ವೀಪವಿದೆ. ಇದು ನೋಡಲು ತುಂಬ ಸುಂದರವಾಗಿದೆ, ಆದರೆ ಅದರ ಒಳಗಡೆ ತುಂಬ ಕತ್ತಲೆ ಇತಿಹಾಸ ಅಡಗಿದೆ ಎಂದು ಹೇಳುತ್ತಾರೆ. ಈ ದ್ವೀಪ ಸಂಪೂರ್ಣ ಖಾಲಿ, ಯಾರೂ ಇಲ್ಲಿ ವಾಸ ಮಾಡೋದೇ ಇಲ್ಲ. ಆದರೆ ಇಲ್ಲಿ ಸಾವಿರಾರು ಜನರು ಇದ್ದರು. ಆದರೆ ಈಗ ಅವರು ಎಲ್ಲಿಗೆ ಹೋಗಿದ್ದಾರೆ? ಪವೇಗ್ಲಿಯಾ ಈ ದ್ವೀಪದ ಇತಿಹಾಸ ತುಂಬ ಹಳೆಯದು. ಇದು ರೋಮನ್ ಕಾಲದಲ್ಲೇ ಬಳಕೆ ಆಗ್ತಿತ್ತು ಅಂತ ಹೇಳ್ತಾರೆ. ಆದರೆ ಇದರ ನಿಜವಾದ ಭಯಾನಕ ಕತೆ ಶುರುವಾಗಿದ್ದು ಪ್ಲೇಗ್ ಸಮಯದಲ್ಲಿ. ಪ್ಲೇಗ್ ಅಂದರೆ ಭಯಾನಕ ರೋಗ, ಲಕ್ಷಾಂತರ ಜನರನ್ನು ಕೊಂದ ರೋಗವಿದು. ಆ ಸಮಯದಲ್ಲಿ ಈ ದ್ವೀಪವನ್ನು ಕ್ವಾರಂಟೈನ್ ಝೋನ್ ಆಗಿ ಬಳಸಿದ್ರು. ಆದರೆ ಈ ರೋಗಿಗಳನ್ನು ಇಲ್ಲಿ ಕಳಿಸಿದ್ರು ಅಂತ ಹೇಳ್ತಾರೆ. ಅವರು ಇಲ್ಲಿ ಇರ್ತಿದ್ರು ಮತ್ತೆ ಇಲ್ಲೇ ಸಾಯ್ತಾ ಇದ್ರು ಅಂತ ಹೇಳ್ತಾರೆ. ಕೆಲವು ಜನ ಈ ರೀತಿ ಹೇಳ್ತಾರೆ, 1,00,000ಕ್ಕಿಂತ ಹೆಚ್ಚು ಜನ ಇಲ್ಲಿ ಸತ್ತಿದ್ದಾರೆ ಅಂತ. ಮೃತ ದೇಹಗಳನ್ನು ಸುಡಲಾಗುತ್ತಿತ್ತು ಮತ್ತೆ ಮಣ್ಣಿನೊಳಗಡೆ ಉಳಲು ಕೂಡ ಆಗುತ್ತಿತ್ತು. ಇಂದಿಗೂ ಈ ಮಣ್ಣಿನಲ್ಲಿ ಮಾನವನ ಅವಶೇಷಗಳು ಇದ್ದಾವೆ ಅಂತ ಕೂಡ ಹೇಳ್ತಾರೆ. ನೀನು ಅಲ್ಲಿ ನಿಂತಿದ್ದೀಯಾ ಅಂದರೆ ನೀನು ಮನುಷ್ಯರ ಮೇಲೆ ನಿಂತಿದ್ದೀಯಾ ಎಂದು ಅರ್ಥ. ಈ ಮಾತು ಕೇಳಿದರೆ ಒಂದು ಕ್ಷಣ ಭಯವಾಗುತ್ತೆ ಅಲ್ವಾ? ಹಳೆಯ ಕಾಲದಲ್ಲಿ ಪ್ಲೇಗ್ ಮುಗಿದ ನಂತರ ಈ ದ್ವೀಪದಲ್ಲಿ ಮೆಂಟಲ್ ಆಸ್ಪತ್ರೆ ನಿರ್ಮಿಸಲಾಯಿತು. ಅಲ್ಲಿ ಬಂದ ರೋಗಿಗಳು ಹೇಳ್ತಾರೆ, ನಾವು ಯಾರನ್ನೋ ನೋಡ್ತಾ ಇದ್ದೀವಿ, ನಮಗೆ ಯಾವುದೋ ಒಂಥರ ಶಬ್ದ ಕೇಳ್ತಾ ಇದೆ ಅಂತ ಹೇಳ್ತಿದ್ರು. ಆದರೆ ಯಾರೂ ನಂಬಲಿಲ್ಲ. ಅಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಡಾಕ್ಟರ್ ಅವನು ವಿಚಿತ್ರ ಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳುತ್ತಾರೆ. ಲೊಬೋಟೋಮಿಯಾ ಥರ ಡೇಂಜರಸ್ ಎಕ್ಸ್ಪಿರಿಮೆಂಟ್ ಅವನು ಮಾಡ್ತಾ ಇದ್ದ ಅಂತ ರೋಗಿಗಳು ಹೇಳ್ತಾ ಇದ್ರು. ಡಾಕ್ಟರ್ ಹುಚ್ಚನಾಗಿದ್ದಾನೆ ಅಂತ ರೋಗಿಗಳು ಹೇಳ್ತಾ ಇದ್ರು. ಆದರೆ ಒಂದು ದಿನ ಆ ಡಾಕ್ಟರ್ ಟವರ್ ಮೇಲೆ ಹತ್ತಿ ಕೆಳಗೆ ಜಿಗಿದನು. ಅವನು ಸ್ವಂತ ಜಿಗಿದಿಲ್ಲ, ಯಾರೋ ಅವನನ್ನು ತಳ್ಳಿದರು ಎಂದು ಹೇಳುತ್ತಾರೆ. ಕೆಲವರು ಹೇಳ್ತಾ ಇದ್ರು. ಇಂದಿಗೂ ಜನರು ಹೇಳ್ತಾರೆ, ರಾತ್ರಿ ಅಳುವ ಶಬ್ದಗಳು, ಗೆಜ್ಜೆಯ ಶಬ್ದಗಳು, ಯಾರೋ ಕರೆದಂತೆ ಅನಿಸುತ್ತೆ ಅಂತ ಕೂಡ ಜನರು ಹೇಳ್ತಾ ಇದ್ರು. ಆದರೂ ಒಂದು ಟೀಮ್ ಎಕ್ಸ್ಪಿರಿಮೆಂಟ್ ಮಾಡಲು ಹೋಗಿದ್ರು. ಆದರೆ ಅವರು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಲು ಆಗಲಿಲ್ಲ. ಕೆಲವರು ಕ್ಯಾಮ್ರಾ ಫುಟೇಜ್ ವಿಚಿತ್ರವಾಗಿ ರೆಕಾರ್ಡ್ ಆಗಿತ್ತು. ಈ ದ್ವೀಪಕ್ಕೆ ಅಫಿಷಿಯಲ್ ಆಗಿ ಹೋಗೋಕ್ಕೆ ಪರ್ಮಿಷನ್ನೇ ಇಲ್ಲ. ಲೋಕಲ್ ಜನರು ಕೂಡ ಆ ಐಲ್ಯಾಂಡ್ಗೆ ಹೋಗೋಕ್ಕೆ ಯೋಚನೆ ಮಾಡೋದೇ ಇಲ್ಲ. ಅಲ್ಲಿ ಏನೋ ವಿಚಿತ್ರ ಕಾಣಿಸುತ್ತದೆ ಎಂದು ಕೂಡ ಹೇಳ್ತಾರೆ. ಆದರೂ ಒಂದು ಪ್ರಶ್ನೆ, ಇದು ಕೇವಲ ಹಿಸ್ಟ್ರಿನಾ ಅಥವಾ ನಾರ್ಮಲ್ ಆ್ಯಕ್ಟಿವಿಟಿನಾ ಇನ್ನೂ ಗೊತ್ತಾಗಿಲ್ಲ. ಸಾವಿರಾರು ಆತ್ಮಗಳು ಇನ್ನೂ ಅಲ್ಲಿ ಇದೆಯಾ? ನಾವು ತಿಳಿದಿರೋದಕ್ಕಿಂತ ಇನ್ನೂ ಹೆಚ್ಚು ವಿಷಯ ಅಲ್ಲಿ ಇದೆ. ನೀವು ಈ ದ್ವೀಪಕ್ಕೆ ಹೋಗೋ ಧೈರ್ಯ ಮಾಡ್ತೀರಾ ಅಥವಾ ಇದು ಕೇವಲ ಕತೆ ಅಂತ ಅನಿಸುತ್ತಾ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ಹೇಳಿ. ಈ ಐಲ್ಯಾಂಡ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.